ನಾನು SR ಪಾಟೀಲ್ ಅಂತ ಬ್ಯಾಡಗಿ. ಈ ಕಾಲೇಜ್ನಲ್ಲಿ 74ನೇ ಇಸ್ವಿವರೆಗೆ 24ನೇ ಇಸ್ವಿಯಲ್ಲಿ ನನ್ನ BCom ಡಿಗ್ರಿ ಮುಗಿಸಿದೆ. ಮುಂದೆ ಈವ್ನಿಂಗ್ ಲಾ ಕಾಲೇಜ್ ಆಯ್ತು. ಆ ಲಾ ಕಾಲೇಜ್ನಲ್ಲಿ ಅಭ್ಯಾಸ ಮಾಡಿದೆ. ನನ್ನ ಜೊತೆಗೆ ಇರುವಂತ ಇವರೆಲ್ಲರೂ ನಮ್ಮ ಕ್ಲಾಸ್ಮೇಟು. ನಾನೀಗ ಕರ್ನಾಟಕ ರಾಜ್ಯದ ಏನು ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷ ಮತ್ತು ಬೆಳಗಾವಿ ವಿಭಾಗದ ಇದನ್ನ ಉಸ್ತುವಾರಿ ಬೆಳಗಾವಿ ಡಿವಿಷನ್ ನೋಡ್ತೇನೆ. ನನಗೆ ಈಗ ಸ್ಟೇಟ್ ಮಿನಿಸ್ಟರ್ ಇದನ್ನ ರ್ಯಾಂಕ್ ಕೊಟ್ಟಿದ್ದಾರೆ. ಸೊ ಈ ಸಂಸ್ಥೆಯಿಂದ ಇದ್ದಕ್ಕೆ ನಾನು ವ್ಯಾಪಾರದಲ್ಲಿ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೆಣಸಿನಕಾಯಿ ವ್ಯಾಪಾರ ಮಾಡ್ತೇನೆ. ಬಹಳಷ್ಟು ದೇಶಗಳಿಗೆ ರಫ್ತು ಮಾಡ್ತೇನೆ, ಎಕ್ಸ್ಪೋರ್ಟು. ಸೊ ನಮಗೆ ನಾನು ಹಾವೇರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿದ್ದೆ. ಬ್ಯಾಡಗಿ ಪುರಸಭೆಗೆ 3 ಸಾರಿ ಅಧ್ಯಕ್ಷನಾಗಿದ್ದೆ. 5 ಸಾರಿ ಬೆಸ್ಟ್ ಮುನ್ಸಿಪಾಲಿಟಿ ಅಂತ ಅವಾರ್ಡ್ ಪಡೆದಿದ್ದೆ. ನಂತರ ಹಾವೇರಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಇಷ್ಟು ಅಧಿಕಾರಿಗಳನ್ನ ಹೊಂದೆ. ದುರ್ದೈವ ನಾನು 2018ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಆದ್ರೆ ಪರಾಭವಗೊಂಡೆ. ಆದ್ರೆ ಈ ಒಂದು ಇಲ್ಲಿ ಹೋಗುವಾಗ ಬರುವಾಗ ನಾನು ಈ ಸಂಸ್ಥೆ ನೋಡಿದ ತಕ್ಷಣ ಕೈ ಮುಗಿತೇನೆ. ಯಾಕಂದ್ರೆ ನನಗೆ ಎಲ್ಲವನ್ನೂ ಕೊಟ್ಟಿದೆ, ಇದರಿಂದ ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ, ಇದರ ಋಣವನ್ನ ಎಷ್ಟಾದ್ರೂ ಮುಟ್ಟಿಸ್ಬೇಕು ಅಂತ ಹೇಳಿ ನಾನು ಅದು ಏನೋ ಒಂದು ಡೊನೇಷನ್ ಕೇಳಿದ್ರು, ಅದನ್ನು ಕೊಟ್ಟೆ. ಮತ್ತೆ ಇದನ್ನ ಎಂದೂ ಕೂಡ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ನಾವು ಎಂದೂ ನನ್ನ ಕೊನೆಯ ಉಸಿರಿರುವ ತನಕ ಈ ಸಂಸ್ಥೆಯನ್ನ ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನನ್ನ ಜೊತೆ ಓದಿದಂಥವ್ರು, ಬಹಳಷ್ಟು ಮಿತ್ರರು ಎಲ್ಲರೂ ಸಹಿತ ನನಗೆ ಸಹಕಾರ ಕೊಟ್ಟಿದ್ದಾರೆ. ಧನ್ಯವಾದಗಳು. ನಾನು ವಾಗೀಶ್ ಹಿರೇಮಠ್ ಅಂತ. ನಾನು 1970ರಿಂದ 74ರವರೆಗೆ ಈ JG ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ಓದಿ ನನ್ನ BCom ಪದವಿಯನ್ನು ಪೂರೈಸಿದೆ. ನಂತರ ನಾನು ಲಾ ಡಿಗ್ರಿ ಮಾಡಿ ಆಮೇಲೆ ಲಾಯರ್ ಆದೆ. ಆ ನಂತರ ಈ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆಗೆ ಸೇರ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರಿಟೈರ್ ಆದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ರಿಟೈರ್ ಆಗಿ ನಾನು 10 ವರ್ಷ ಆಯ್ತು. ಈ ಕಳೆದ 2 ವರ್ಷಗಳ ಹಿಂದೆ ನನಗೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರೆಸೆಂಟಿಂಗ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡಿದ್ದಾರೆ. ನನಗೆ ಈ ಕಾಲೇಜಿನಿಂದ ಏನೆಲ್ಲ ಬರ್ತಿದೆ, ಈ ಕಾಲೇಜನ್ನು ನಾ ಸಾಯುವವರೆಗೂ ಮರೆಯಾಗಿಲ್ಲ. ಇಲ್ಲಿ ಈ ಹಿಂದೆ ಪ್ರೊಫೆಸರ್ KD ಬಸವ, ಪ್ರೊಫೆಸರ್ ಮುಗುಳಿ ಅವರು, ಪ್ರಿನ್ಸಿಪಾಲ್ MS ಹಳ್ಳೂರವರು ಎಲ್ಲ ಆಥರ್ಸ್, ಅಂತವರ ಪಾಠಗಳನ್ನ ಕೇಳುವಂತ ಒಂದು ಸೌಭಾಗ್ಯ ನಮ್ಮದಾಗಿದೆ. ಅವನ್ನ ನಾವು ಸಾಯುವವರೆಗೂ ಮರೆಯಿಲ್ಲ. ಅವ್ರು ಕೊಟ್ಟಂತ ಜ್ಞಾನ ನನಗೆ ಒಂದು ದೊಡ್ಡ ಹಂತಕ್ಕೆ ತಂದು ನಿಲ್ಲಿಸಿದೆ. ಈ ಒಂದು ಸಂಸ್ಥೆ ನನ್ನ ಹೆಸರು ಸುವರ್ಣ ಶ್ರೀಸಮ್ ಅಂತ. 74 ಬ್ಯಾಚ್. ಆದ್ರೆ ನಾನು ಇಲ್ಲಿ ಕಲ್ತ ಮೇಲೆ ನನಗೆ ಇದರ ಅಪಾರ್ಚುನಿಟಿ ಸಿಕ್ಕಿದ್ದಂದು 39 ವರ್ಷ ನಾ ಬ್ಯಾಂಕ್ ನಲ್ಲಿ ಸೇವೆ ಮಾಡಿದೆ. ಇದಕ್ಕೆ ನಾ ಚಿರಋಣಿ ಇದ್ದೀನಿ. ಇದು ಕೊಟ್ಟ ಅನ್ನಾನ. ಆಮೇಲೆ ನಾನು ಇಂಟರ್ನಲ್ ಆಗಿ ಎಕ್ಸ್ಟರ್ನಲ್ ಆಗಿ ಲಾ ಮತ್ತೆ MCom ಮಾಡ್ಕೊಂಡು ಇದಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತೆ ಎಂದೂ ನಮ್ಮ ಜೀವನದಾಗ ಮರೆಯಲಾರದಂತ ಘಟನೆಗಳು ಇಲ್ಲಿ ನಡೆದಿದ್ದು, ಅವನು ಎಲ್ಲ ಈಗ ನೆನೆಸ್ಕೊಂಡು ನಮ್ಮ 70ನೇ ವರ್ಷದ ಸಂಭ್ರಮವನ್ನ ನಮ್ಮ ವ್ಯಕ್ತಿ ಜೋಡಿ ಹಂಚಿಕೊತಾ ಇದ್ದೀನಿ. ಮತ್ತೆ ಇದರಿಂದ ನನಗೆ ಎಲ್ಲ ಅನುಕೂಲ ಆಗಿದೆ. ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿದೆ. ನನಗೆ 39 ವರ್ಷ ಸರ್ವಿಸ್ ಬ್ಯಾಂಕ್ ನಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾ ರಿಯಲಿ ಗ್ರೇಟ್ಫುಲ್ ಟು JG ಕಾಲೇಜ್ ಆಫ್ ಕಾಮರ್ಸ್. ಹ್ಯಾಟ್ಸ್ ಆಫ್. ಹಲೋ, ನಾನು ಪ್ರಕಾಶ್ ಬೆಳಂಕರ್ ಅಂತ. 1974 ಬ್ಯಾಚ್ಲಿಂದ ಇಲ್ಲಿಂದ ಹೊರಗೆ ಬಿದ್ದಿದ್ದು. ಆ ನಂತರ ನಾವು ಲಾ ಮುಗಿಸ್ಕೊಂಡು ಈಗ ಹುಬ್ಬಳ್ಳಿಯಲ್ಲಿ ವಕೀಲಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ.
ಇಲ್ಲಿಂದ ನಮ್ಮ ಜೊತೆಯಲ್ಲಿ ಇದ್ದವರು ಎಲ್ಲರೂ ನಮ್ಮ 74 ಬ್ಯಾಚ್ನವರು ನಾವೆಲ್ಲರೂ. ಒಂದೊಂದು ಇಲ್ಲಿಯ ವಸ್ತುಗಳು ನಮಗೆ ಪುನರ್ಮಿಲ ಈ ಕಾರ್ಯಕ್ರಮದಿಂದ ನಮಗೆಲ್ಲ ನೆನಪಾಗ್ತಾ ಇದ್ದಾವೆ. ಇದನ್ನು ಯಾವಾಗೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಸ್ಥೆಯಿಂದ ನಮಗೆ ಸಿಕ್ಕಿದ್ದು ಇವತ್ತಿಗೂ ನಾವು ಉಣ್ತಾ ಇದ್ದೇವೆ. ಅದನ್ನು ಮರಿಲಿಕ್ಕೆ ಒಂದೊಂದು ಸಾಧ್ಯ ಆಗುತ್ತೆ ಇಲ್ಲ. ಇದು ಇವತ್ತು ಪುನರ್ಮಿಲನ ಮಾಡಿದ ವ್ಯಕ್ತಿಗಳಾದಂತ ನಮ್ಮ MR ಪಾಟೀಲ್ ಅವರು ಇದ್ದಾರೆ, ಆನಂತರ ಬಾಬಾ ಭೂಸೋದವ್ರು ಇದ್ದಾರೆ, ಪ್ರಿನ್ಸಿಪಾಲ್ ಆದಂತ ಪಾಟೀಲ್ರು, ಇವರೆಲ್ಲ ಸೇರ್ಕೊಂಡು ಅತಿ ಉತ್ತಮವಾದ ಈ ಕಾರ್ಯಕ್ರಮ ಪುನರ್ಮಿಲನ ಅಂತ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ರೀತಿ ಕಾರ್ಯಕ್ರಮ ಸಾಕಷ್ಟು ಸಲ ಆಗ್ತಾ ಇದ್ರೆ ನಮಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಒಬ್ಬರೊಬ್ಬರು ತಮ್ಮ ಹಂಚಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೇನೆ. Hello, good afternoon everyone. I am from 1974 batch. So it's 50 years since we have completed, and I have met my old colleagues for the first time after 50 years. So it was a dream come true. It was very nice to meet our very old, good old friends, and they have come all the way. 3-4 of them have come from a long distance. One has come from Gadinglaj, another has come from near Amboli, one place from Maharashtra, another friend has come from Bangalore. So this is the importance that this function is having. So it is very heartening, very nice to meet our good old colleagues, and the way our college has developed, the way the college has progressed. We are very much delighted, we are much happy, and we wish all the best for all the incoming students. Thank you.